ನಾಮಪತ್ರವನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಪುಟ್ಟರಾಜು ಅವರು, ತಮ್ಮಣ್ಣ ಅವರು, ಶಿವರಾಮೇಗೌಡರು, ಅನಿತಾ ಕುಮಾರಸ್ವಾಮಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸಲು ಬಂದಿದ್ದಾರೆ. ಇವತ್ತಿನ ದಿನ ಕಾಳಿಕಾಂಬಾ ಮಾತೆಯ ಸನ್ನಿಧಾನದಿಂದ ಸುಮಾರು 2-2.5 ಗಂಟೆಗಳ ಕಾಲ ನೀವು ಮೆರವಣಿಗೆಯನ್ನು ಮಾಡಿದ್ದೀರಿ. ಲಕ್ಷಾಂತರ ಜನ ಇವತ್ತು ಬಹುಶಃ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದ ತಂದೆ ತಾಯಂದಿರು ಭಾಗವಹಿಸತಕ್ಕಂಥದ್ರ ಮುಖಾಂತರ ಮಂಡ್ಯ ರಾಜಕಾರಣದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಾಖಲೆಯನ್ನ ನಿರ್ಮಾಣ ಮಾಡಿದ್ದೀರಿ. ಮೆರವಣಿಗೆಯಲ್ಲಿ ಮೊದಲನೇದಾಗಿ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಚುನಾವಣೆ ಇಲ್ಲಿಯವರೆಗೆ ನಾನು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತವನ್ನ ಕೇಳಲಿಕ್ಕೆ ಬರ್ತಾ ಇದ್ದೆ. ಆದರೆ ಇವತ್ತು ವಿಶೇಷ ಅಂತಕ್ಕಂಥದ್ದು, ನನ್ನ ಮಗನ ಪರವಾಗಿ ಇವತ್ತು ಈ ಒಂದು ಮಂಡ್ಯ ಜಿಲ್ಲೆಯ 8 ವಿಧಾನಸಭಾ ಅಂದರೆ KR ನಗರ ವಿಧಾನಸಭಾ ಕ್ಷೇತ್ರವೂ ಇವತ್ತು ಮಂಡ್ಯದ ಲೋಕಸಭೆಗೆ ಸೇರುತ್ತೆ. ಈ 8 ವಿಧಾನಸಭಾ ಕ್ಷೇತ್ರಗಳ ಶಾಸಕ ಮಿತ್ರರು, ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಬೇಕು ಅಂತಕ್ಕಂಥ ತಮ್ಮ ಒಂದು ಭಾವನೆಗೆ ತಲೆಬಾಗಿ ಈ ಚುನಾವಣೆಯಲ್ಲಿ ಅವರೇನು ಅಭ್ಯರ್ಥಿ ಆಗಿದ್ದಾರೆ ಅವರ ಪರವಾಗಿ ಇವತ್ತು ನಾನು ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನೇನು ಪಡೆಯಲಿಕ್ಕೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ ಸುದೀರ್ಘವಾದಂತಹ ನಮ್ಮ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾವು ಹೋರಾಟ ಮಾಡಿದ್ದೇವೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನು ಒಂದು ಅಣ್ಣ ತಮ್ಮಂದರ ರೀತಿಯಲ್ಲಿ ಇವತ್ತೇನು ರಾಜಕಾರಣವನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಈ ಒಂದು ಮೈತ್ರಿ ಸರ್ಕಾರವನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನನಗೆ ಹೆಗಲು ಕೊಟ್ಟು ಕೆಲಸವನ್ನೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಲವಾರು ರಾಜಕಾರಣದ ಅಸ್ಥಿರತೆಗಳನ್ನು ತರಲಿಕ್ಕೆ ಹೊರಟಾಗಲು ನನ್ನ ಜೊತೆಗೂಡಿ ಇವತ್ತು ಈ ಸರ್ಕಾರ ಭದ್ರವಾಗಿ ಕೆಲಸವನ್ನ ನಿರ್ವಹಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನನಗೆ ಇವತ್ತು ಬೆಂಗಾವಲಾಗಿ ಏನು ನಿಂತಿದ್ದಾರೆ. ಇವತ್ತು ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಇವತ್ತು ನನ್ನ ಜೊತೆಗೂಡಿ ಮಂಡ್ಯ ಜಿಲ್ಲೆಯ ಜನತೆಗೆ ಯಾವೊಂದು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಒಂದು ಮೆರವಣಿಗೆ ಅಂತಕ್ಕಂಥದ್ದನ್ನು ನಾನೇನು ಕಂಡೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ ನಾಗಮಂಗಲದಲ್ಲಿ ಈ ರೀತಿಯ ಒಂದು ಚುನಾವಣಾ ಪ್ರಚಾರದ ಒಂದು ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದೆ ಮೆರವಣಿಗೆ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಒಂದು ದಾಖಲೆಯನ್ನ ನನ್ನ ಮಂಡ್ಯ ಜಿಲ್ಲೆಯ ಜನತೆ, ನನ್ನ ತಂದೆ ತಾಯಂದಿರು ಮಾಡಿದ್ದೀರಿ. ಇವತ್ತು ನಮ್ಮ ಯುವಕರು ನೆರವೇರಿಸಿದ್ದೀರಿ. ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಈ ಒಂದು ಚುನಾವಣೆ ನಿಮ್ಮವನೇ ಆಗಿರ್ತಕ್ಕಂಥ ನಿಮ್ಮ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮುಂದೆ ಸ್ಥಿರವಾಗಿ ಅಧಿಕಾರವನ್ನು ನಡೆಸಬೇಕು. ಈ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಸುಮಾರು 8,750 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ನಾವೇನು ಈ ಸರ್ಕಾರದಲ್ಲಿ ಹೊರಟಿದ್ದೇವೆ. ಇವತ್ತು ನಮ್ಮ ವಿರೋಧಿ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥ ಬಿಜೆಪಿಯ ನಾಯಕರು, ನಾನು ವಿಧಾನಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದರೆ ಕುಮಾರಸ್ವಾಮಿಯವರು ಮಂಡನೆ ಮಾಡ್ತಾ ಇರತಕ್ಕಂಥ ಬಜೆಟ್ ಮಂಡ್ಯ ಬಜೆಟ್ ಅಂತಕ್ಕಂಥ ಭಾಷಣ ಮಾಡಿದಂತ
ಮಂಡ್ಯಗೆ ಹಣವನ್ನು ಕೊಡ್ತಕ್ಕಂತ ಘೋಷಣೆಯನ್ನು ಮಾಡಿದರೆ ವ್ಯಂಗ್ಯವಾಗಿ ಟೇಬಲ್ ಅನ್ನು ಕೊಡ್ತಾ ಇದ್ದಂತ ಬಿಜೆಪಿ ನಾಯಕರು ಇವತ್ತು ಸ್ವತಂತ್ರ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿ ಮೊನ್ನೆ ದಿನ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇವತ್ತು